ಒಂದು ಕಾಲದಲ್ಲಿ ಕೋಟೆ ಕಟ್ಟಿ ಮೆರೆದವರು ಬಳ್ಳಾರಿಯ ಗಣಿದಣಿಗಳು ಎಂದೇ ಖ್ಯಾತಿ ಪಡೆದ ಸಂಡೂರಿನ ಲಾಡ್ಗಳ ನಸೀಬು ಯಾಕೋ ಸರಿಯಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಮಾಲೀಕರಾಗಿದ್ದ ಶ್ರೀಮಂತ ರಾಜಕಾರಣಿ ಎಂದೇ ಹೆಸರು ಮಾಡಿದ್ದ ಶಾಸಕರಾದ ಸಂತೋಷ್ ಲಾಡ್ ಮತ್ತು ಅನಿಲ್ ಲಾಡ್ ಈಗ ಸಾಲದ ಸುಳಿಗೆ ಸಿಲುಕಿದ್ದಾರೆ. ಮಾಡಿದ ಸಾಲ ತೀರಿಸದ ಕಾರಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಟಿಸ್ ಜಾರಿ ಮಾಡಿದೆ. ಅಚ್ಚರಿಯ ವಿಷಯವೆಂದರೆ ಸಾವಿರಾರು ಕೋಟಿ ರೂಪಾಯಿ ಒಡೆಯರಾಗಿದ್ದ ಲಾಡ್ ಸಹೋದರರಿಗೆ ಕೇವಲ 166.48 ಕೋಟಿ ರೂಪಾಯಿ ಹಣ ಇಲ್ಲವೇ ಎನ್ನುವ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡುತ್ತಿದೆ. ಯಾಕೆಂದರೆ ಬ್ಯಾಂಕ್ ಸಾಲ ಮರುಪಾವತಿ ಮಾಡಿದ ಲಾಡ್ ಸಹೋದರರ ಆಸ್ತಿ ಬಹಿರಂಗ ಹರಾಜಿಗೆ ಬ್ಯಾಂಕ್ ಮುಂದಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಗುರುರಾಜ್ ಹೂಗಾರ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಒಂದು ಕಾಲದಲ್ಲಿ ಕೋಟೆ ಕಟ್ಟಿ ಮೆರೆದವರು ಬಳ್ಳಾರಿ ಗಣಿದಣಿಗಳು, ಹಾಗೆ ಹಾಲಿ ಶಾಸಕರಾದಂಥ ಲಾಡ್ ಸಹೋದರರು ಸಂತೋಷ್ ಲಾಡ್ ಮತ್ತು ಅನಿಲ್ ಲಾಡ್, ಯಾತಕ್ಕೆ ಕೇವಲ ಈ ಒಂದು 100 ಕೋಟಿ ರೂಪಾಯಿ ಸಾಲವನ್ನು ತೀರ್ಸಕ್ಕೆ ಆಗ್ತಾ ಇಲ್ವಾ ಅವ್ರಿಗೆ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಖಂಡಿತವಾಗಿ ಮಧುಸೂದನ್, ಎಲ್ಲರಿಗೂ ಕೂಡ ಸಾರ್ವಜನಿಕರಲ್ಲಿ ಮೂಡುವಂತಹ ಸಹಜ ಪ್ರಶ್ನೆ ಇದು. ಸಾವಿರಾರು ಕೋಟಿ ಒಡೆಯರಾದಂತಹ ಲಾಡ್ ಸಹೋದರರೇನಿದ್ರು ಕೇವಲ 166 ಕೋಟಿ ಹಣವನ್ನ ಬಾಕಿ ಹಣವನ್ನ ಪಾವತಿಸಲಿಕ್ಕೆ ಯಾಕೆ ಇವರು ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ. ಬ್ಯಾಂಕ್ ಕೂಡ ಹಲವಾರು ಬಾರಿ ಇವರಿಗೆ ಮನವಿಯನ್ನು ಸಾಲ ಮರುಪಾವತಿ ಮಾಡ್ಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಅದು ಯಾವುದನ್ನು ಕೂಡ ಲಾಡ್ ಸಹೋದರರು ಲೆಕ್ಕಿಸಲೇ ಇಲ್ಲ. ಈ ಬ್ಯಾಂಕ್ ನ ಅಧಿಕಾರಿಗಳು ಅಂತಿಮವಾಗಿ ಈಗ ಒಂದು ಸಾರ್ವಜನಿಕ ನೋಟಿಸ್ ಅನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಲಾಡ್ ಸಹೋದರರು ಯಾರ್ಯಾರ ಕುಟುಂಬದ ಸದಸ್ಯರ ಹೆಸರಲ್ಲಿ ಅವರು ಸಾಲವನ್ನ ಪಡೆದಿದ್ರು ಅವರೆಲ್ಲರ ಫೋಟೋಗಳನ್ನು ಕೂಡ ಪ್ರಕಟಿಸಲಾಗಿದೆ. ಸುಮಾರು 166.48 ಕೋಟಿಯಷ್ಟು ಲಾಡ್ ಸಹೋದರರು ಆಸ್ತಿಯನ್ನ ಒತ್ತಿ ಇಟ್ಟು ಸಾಲವನ್ನ ಪಡೆದಿದ್ರು. ಒಂದು ವೇಳೆ ಸಾಲವನ್ನ ಮರುಪಾವತಿ ಮಾಡದೇ ಇದ್ರೆ ಅದನ್ನ ಬಡ್ಡಿ ಸಮೇತ ಅವರ ಆಸ್ತಿಯನ್ನ ಮುಟ್ಟುಗೋಲಾಕ್ಲಿಕ್ಕೆ ಈಗ ಒಂದು ಸಾರ್ವಜನಿಕ ನೋಟಿಸ್ ಅನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಹೊರಡಿಸಿದ್ದಾರೆ. ಬ್ಯಾಂಕ್ ನೋಟಿಸ್ ಅನ್ನ ಈಗಾಗಲೇ 6ನೇ ತಾರೀಕಿನಂದು ಅಧಿಕಾರಿಗಳು ಒಂದು ಪತ್ರಿಕೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈಗ ಲಾಡ್ ಸಹೋದರಿಗೆ ಕೊಟ್ಟಂತ ಗಡುವು ಏನಿತ್ತು 2015 ಏಪ್ರಿಲ್ 25ರೊಳಗೆ ಸಾಲ ಬಡ್ಡಿ ಸಮೇತ ಮರುಪಾವತಿ ಮಾಡಬೇಕಾಗಿತ್ತು. ಆ ಗಡುವು ಮೀರಿದ್ರು ಕೂಡ ಇದುವರೆಗೂ ಪಡೆದುಕೊಂಡಂತ ಸಾಲವನ್ನ ಮರುಪಾವತಿ ಮಾಡಿಲ್ಲ. ಇದಕ್ಕೆ ಲಾಡ್ ಸಹೋದರರು ಕೊಡುವಂತ ಕಾರಣಗಳು ಹಲವಾರು ಇದಾವೆ. ಸಿಇಸಿ ಏನು ಇದು ನಮ್ಮ ಒಂದು ಅದಿರನ್ನ ಏನು ಸೀಸ್ ಮಾಡಿಟ್ಟಿತ್ತು ಅದರ ಹಣ ನಮ್ಗೆ ಇನ್ನೂ ಬಂದಿಲ್ಲ. ಹಾಗಾಗಿ ಸುಮಾರು 225 ಕೋಟಿ ಮೌಲ್ಯದ ಆಸ್ತಿ ನಮ್ಮ ಸಿಇಸಿ ವಶದಲ್ಲಿದೆ. ಅದು ಬಂದ ಬಳಿಕ ನಾವು ಹಣವನ್ನ ಮರುಪಾವತಿ ಮಾಡ್ತೀವಿ ಅನ್ನುವಂತ ಹೇಳಿಕೆಗಳನ್ನ ಲಾಡ್ ಸಹೋದರರು ನೀಡಿದ್ದಾರೆ. ಹಾಗಾಗಿ ಬ್ಯಾಂಕ್ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಉತ್ತರ ಸಿಗದ ಕಾರಣ ಅವರು ಯಾರ್ಯಾರು ಸಾಲವನ್ನ ಪಡೆದಿದ್ರು ಅವರೆಲ್ಲರ ಆಸ್ತಿಯನ್ನ ನಾವು ಹರಾಜು ಹಾಕ್ತೀವಿ ಅಂತ ಹೇಳಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಈಗ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಮಧುಸೂದನ್, ಇನ್ನು ಗುರುರಾಜ್, ಒಟ್ಟಾರೆ ಲಾಡ್ ಸಹೋದರರ ಒಂದು ಓಡಾಟ ನೋಡಿದ್ರೆ ಅವರು ಹೆಲಿಕಾಪ್ಟರ್ ಓಡಾಡೋ ಅಂಥದ್ದು, ಜೊತೆಗೆ ಆಸ್ತಿನ ನೋಡೋ ಅಂತಾದ್ರೆ ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ಹಗರಿಬೊಮ್ಮನಹಳ್ಳಿ, ಜೊತೆಗೆ ನವದೆಹಲಿ ಸೇರಿದಂತೆ ಸಾಕಷ್ಟು ಕಡೆ 10 ಬಂಗಲೆಗಳು, ಐಷಾರಾಮಿ ಕಾರ್ಗಳು ಕೂಡ ಇಟ್ಕೊಂಡ್ರು ಅಂಥವ್ರು ಎಲ್ಲೋ ಒಂದು ಕಡೆ ಕೇವಲ 166.48 ಕೋಟಿ ರೂಪಾಯಿ ಹಣವನ್ನು ಪಾವತಿ ಮಾಡಬಹುದಾಗಿತ್ತು. ಈ ರೀತಿ ಅವರ ಒಂದು ಮಾನವನ್ನು ಅವರೇ ಬೀದಿಗೆ ತಂದ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಖಂಡಿತವಾಗಿ ಸಾಮಾನ್ಯವಾಗಿ ಬ್ಯಾಂಕ್ ಬಡವರಿಗೂ ಶ್ರೀಮಂತರಿಗೂ ಎಲ್ಲರೂ ಕೂಡ ಒಂದೇ ಕಾನೂನನ್ನ ಪಾಲಿಸಬೇಕಾಗುತ್ತೆ. ಬ್ಯಾಂಕ್ ನಿಂದ ಸಾಲ ಪಡೆದಂತ ವ್ಯಕ್ತಿ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಉಳಿಲಿಕ್ಕೆ ಸಾಧ್ಯ, ಅದೆಲ್ಲರೂ ಹೇಳುವಂತ ಮಾತು. ಆದ್ರೆ ಈ ಸಾವಿರಾರು ಕೋಟಿ ಒಡೆಯರಾದಂತಹ ಲಾಡ್ ಸಹೋದರರು ಯಾಕೆ ಬ್ಯಾಂಕಿಗೆ ಈ ರೀತಿ ಹಣ ಪಾವತಿ ಮಾಡದೇನೆ ವಿಳಂಬನೆ ತರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖ ಪ್ರಶ್ನೆ. ಇವರಿಗೆ ಆಗ್ಲೇ ಸಾಕಷ್ಟು ಆಸ್ತಿ ಇದೆ, ಹೆಲಿಕಾಪ್ಟರ್ಗಳಿದಾವೆ, ಬಂಗಲೆಗಳಿದಾವೆ, ಹೋಟೆಲ್ಗಳಿದಾವೆ. ಅದಾಗಿ ಕೂಡ ಇವರ ಹೆಸರಲ್ಲಿ ಇರುವಂತಹ ಆಸ್ತಿ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಬ್ಯಾಂಕಿಗೆ ಪಡೆದಂತಹ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಆ ಕಾರಣಕ್ಕಾಗಿ ಬ್ಯಾಂಕ್ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದ್ದಾರೆ. ಲಾಡ್ ಸಹೋದರರು ಮತ್ತು ಅವರ ಕುಟುಂಬ ಸದಸ್ಯರ ಹೆಸರಲ್ಲಿ ಏನು ಸಾಲವನ್ನ ಪಡೆದಿದ್ರು ಅವರೆಲ್ಲರ ಫೋಟೋಗಳನ್ನ ಪತ್ರಿಕೆಯಲ್ಲಿ ಜಾಹೀರಾತು ನೀಡುವ ಮೂಲಕ ಒಂದ್ ರೀತಿ ಬ್ಯಾಂಕ್ ಅಧಿಕಾರಿಗಳು ಲಾಡ್ ಸಹೋದರಿಗೆ ಈಗ ಒಂದು ಬಿಸಿಯನ್ನ ಮುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆಗಿರೋದ್ರೆ ಸಾಮಾನ್ಯವಾಗಿ ಕಾಂಗ್ರೆಸ್ನ ಮುಖಂಡರುಗಳಿಗೂ ಕೂಡ ಒಂದ್ ರೀತಿ ಮುಜುಗರ ಉಂಟಾಗಿದೆ. ಎಲ್ಲರಿಗೆ ನೀತಿ ಬೋಧನೆ ಮಾಡುವಂತ ಅಧಿಕಾರಿಗಳು ಬ್ಯಾಂಕ್ ನಿಂದ ನ್ಯಾಯಯುತವಾಗಿ ಪಡೆದಂತ ಸಾಲವನ್ನ ಮರುಪಾವತಿ ಮಾಡದೇ ಇದ್ರೆ ಗುರುರಾಜ್, ಈಗ SBI ಬ್ಯಾಂಕ್ ಇವತ್ತು ಒಂದು ಹರಾಜು ಪ್ರಕ್ರಿಯೆ ಮಾಡ್ಲಿಕ್ಕೆ ಮುಂದಾಗಿರೋ ಅಂತದ್ದು, ಜೊತೆಗೆ ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನ ಕೂಡ ನೀಡಿರೋ ಅಂತದ್ದು, ಇದಕ್ಕೆ ಲಾಡ್ ಸಹೋದರರ ಒಂದು ಪ್ರತಿಕ್ರಿಯೆ ಏನಾಗಿದೆ ಈಗ? ಮಧುಸೂದನ್, ಇದುವರೆಗೂ ಕೂಡ ಯಾರೊಬ್ರು ಕೂಡ ಏನು ಅನಿಲ್ ಲಾಡ್ ಆಗಿರ್ಬೋದು ಮತ್ತು ಸಂತೋಷ್ ಲಾಡ್ ಆಗಿರ್ಬೋದು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆದ್ರೆ ಅವರ ಪ್ರತಿಕ್ರಿಯೆ ಪಡೆಯುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಚುನಾವಣಾ ಪ್ರಚಾರದಲ್ಲಿ ತೊಡಗಿರೋದ್ರಿಂದ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬ್ಯಾಂಕ್ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡಿದೀವಿ ಅನ್ನುವಂತ ಮಾತನ್ನ
ಹಿಂದೆ ಇಲ್ಲ ಅವ್ರು ಹೇಳಿದ್ರು. ಆದ್ರೆ ಮನವಿಯನ್ನ ಪುರಸ್ಕರಿಸಿಲ್ಲ ಬ್ಯಾಂಕ್ ಅಧಿಕಾರಿಗಳು. ನಮ್ಮ ಕುಟುಂಬದ ಸದಸ್ಯರ ಫೋಟೋಗಳನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದರೆ ಇದು ಚುನಾವಣೆಯಲ್ಲಿ ನಮ್ಗೆ ಸಂದರ್ಭದಲ್ಲಿ ನಮ್ಮ ಮಾನ ಹರಾಜಾಕಿದ್ದಾರೆ ಅಂತ ಅನ್ನುವಂತ ಒಂದು ಅಸಮಾಧಾನವನ್ನ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಬಳಿ ತೋಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಮಧುಸೂದನ್, ಧನ್ಯವಾದ ಗುರುರಾಜ್ ಹೂಗಾರ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಲಾಡ್ ಸಹೋದರರ ಒಂದು ವಿಚಾರ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸಪೇಟೆ ಬ್ರಾಂಚ್ ಏನ್ ಇದೆ ಅಲ್ಲಿಂದ ಈ ಒಂದು ನೋಟಿಸ್ ಜಾರಿ ಆಗಿರುವಂಥದ್ದು. ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ಹಗರಿಬೊಮ್ಮನಹಳ್ಳಿ, ನವದೆಹಲಿ ಸೇರಿದಂತೆ ಅನೇಕ ಕಡೆ ಇರೋ ಅಂತ ಆಸ್ತಿನ ಅಡವಿಟ್ಟಂತ ಲಾಡ್ ಸಹೋದರರು ಸಾಲವನ್ನ ಪಡೆದಿದ್ದಾರೆ. 4 ಮೈನಿಂಗ್ ಕಂಪನಿಗಳ ಮಾಲೀಕರು ಕೂಡ ಇವರು ಹೌದು. VS ಲಾಡ್ ಅಂಡ್ ಸನ್ಸ್ ಕಂಪನಿಯ ಹೆಸರಿನಲ್ಲಿ 80.06 ಕೋಟಿ, AHL ಮೈನಿಂಗ್ ಕಂಪನಿ ಹೆಸರಿನಲ್ಲಿ 36.06 ಕೋಟಿ, AHL ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರಿನಲ್ಲಿ ಸುಮಾರು 2.98 ಕೋಟಿ, ಜೊತೆಗೆ VSL ಸ್ಟೀಲ್ ಲಿಮಿಟೆಡ್ ಇಂದ ಸುಮಾರು 47.38 ಕೋಟಿ ರೂಪಾಯಿನ ಅವರು ಸಾಲವಾಗಿ ಪಡೆದಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸಪೇಟೆ ಬ್ರಾಂಚ್ ಇಂದ ಒಟ್ಟಾರೆ ಬಡ್ಡಿ ಮತ್ತು ಅಸಲು ಈಗ 166.48 ಕೋಟಿ ಆಗಿರುವಂತದ್ದು. ಏಪ್ರಿಲ್ 25, 2013 ಒಳಗೆ ಇವರು ಈ ಸಾಲವನ್ನ ಮರುಪಾವತಿಸಬೇಕಾಗಿತ್ತು. ಆದರೆ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸಪೇಟೆ ಬ್ರಾಂಚ್ ಏನಿದೆ ಅಲ್ಲಿಂದ ಒಂದು ನೋಟಿಸ್ ಜಾರಿ ಆಗಿರುವಂತದ್ದು.